ದರ್ಶನ್ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ನಂತರ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಬಟ್ ಎಲ್ರಿಗೂ ಇದ್ದಂತಹ ಪ್ರಶ್ನೆ, ಬೇಲ್ ಮೆಡಿಕಲ್ ಬೇಲ್ನ ತಗೊಂಡ್ರು, ರೆಗ್ಯುಲರ್ ಬೇಲ್ ಅನ್ನು ತಗೊಂಡ್ರು ಕೂಡ ಆಪರೇಷನ್ ಯಾಕೆ ಮಾಡಿಸ್ತಾ ಇಲ್ಲ ಅಂತ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ದರ್ಶನ್ ಸಹೋದರ ಏನ್ ಹೇಳಿದ್ರು? ವೈದ್ಯರಿಗೆ ದರ್ಶನ್ ಒಂದು ಚಾಲೆಂಜ್ ಅನ್ನು ಕೂಡ ಮಾಡಿದ್ದಾರಂತೆ. ಪಬ್ಲಿಕ್ ಟಿವಿ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದರ್ಶನ್ ಸುಧಾರಿಸಿಕೊಳ್ಳೋದಕ್ಕೆ ವೈದ್ಯರು 2 ತಿಂಗಳು ಬೇಕಂದಿದ್ದಾರೆ. ಬಟ್ ದರ್ಶನ್ ಡಾಕ್ಟರ್ಗೆ ಚಾಲೆಂಜ್ ಹಾಕಿದ್ದಾರಂತೆ. 2 ತಿಂಗಳೆಲ್ಲ ಬೇಡ, ಬರ್ತ್ಡೇ ಒಳಗೆ ಫುಲ್ ರೆಡಿ ಆಗ್ಬಿಡ್ತೀನಿ ಅಂತ ಅವರು ಚಾಲೆಂಜ್ ಹಾಕಿದ್ದಾರೆ. ಸದ್ಯಕ್ಕೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮುಂದುವರಿತಾ ಇರೋದ್ರ ಬಗ್ಗೆ ಕೂಡ ಅವರು ನಮ್ಮ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಏನೇನು ವಿಚಾರಗಳನ್ನು ಹೇಳಿದ್ರು, ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಈ ಟ್ರೀಟ್ಮೆಂಟ್ನಲ್ಲಿ ದರ್ಶನ್ ಅವರ ಬಾಡಿ ಹೆಂಗೆ ರಿಕವರ್ ಆಗ್ತಾ ಇದೆ, ಆಪರೇಷನ್ ಮಾಡಲೇಬೇಕಾ, ಆಪರೇಷನ್ ಮಾಡಿಸ್ಕೊಳ್ಳೋ ಮನಸ್ಥಿತಿಯಲ್ಲಿ ಫ್ಯಾಮಿಲಿ ಇದೆಯಾ, ದರ್ಶನ್ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ವೈದ್ಯರು ಏನು ಹೇಳ್ತಾ ಇದ್ದಾರೆ, ಯಾಕೆ ಲೇಟ್ ಆಯಿತು, ಟ್ರೀಟ್ಮೆಂಟ್ ಬರೀ ಫಿಸಿಯೋಥೆರಪಿನೇ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ತುಂಬ ಜನ ಹೇಳ್ತಾ ಇದ್ರು ಕಳ್ಳಾಟ ಇದು, ಮೆಡಿಕಲ್ ಬೇಲ್ ತಗೊಂಡು ಇದೇ ಮಾಡಲಿಲ್ಲ, ಏನೋ ಆಪರೇಷನ್ನೇ ಮಾಡ್ಕೊಳ್ಳಿಲ್ಲ, ಇದೆಲ್ಲ ಕಳ್ಳಾಟ ಅಂತೆಲ್ಲ ಹೇಳಿದ್ರು. ಇದಕ್ಕೆ ಇಷ್ಟು ದಿನ ನಮ್ಮ ಮೂಲಗಳಿಂದ ಮಾತ್ರ ಮಾಹಿತಿ ಸಿಗ್ತಾ ಇತ್ತು. ಬಟ್ ದರ್ಶನ್ ಜೊತೆ ಸದಾ ಇರುವಂತಹ ಫ್ಯಾಮಿಲಿ ಏನು ಹೇಳುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಸೊ ಅವ್ರ ಸಹೋದರ ಮಾತಾಡಿದ್ದಾರೆ. ಅವರಿಗೆ ಬೆನ್ನು ಹುರಿ ಸಮಸ್ಯೆಯ ತೀವ್ರತೆ ಎಷ್ಟಿದೆ, ಟ್ರೀಟ್ಮೆಂಟ್ ದಿನ ಬೆಳಗಾದ್ರೆ ಹೆಂಗೆ ತಗೊಳ್ತಾ ಇದ್ದಾರೆ, ಮತ್ತೆ ಕೇವಲ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾತ್ರ ಸಾಕಾಗ್ಬಿಡುತ್ತಾ ಅಥವಾ ಆಪರೇಷನ್ ಮಾಡಿಸ್ಲೇಬೇಕಾಗತ್ತಾ. ಆಪರೇಷನ್ ಅಂದರೆ ಯಾವಾಗ, ಡೇಟ್ ಒಂದು ಫಿಕ್ಸ್ ಆಗಲೇಬೇಕಲ್ವ. ಈಗ ಡಿಸೆಂಬರಿಂದ ಕೂಡ ನಾವು ಕೇಳ್ಪಡ್ತಾ ಇರೋದೇನು, ಇವತ್ತು ಆಪರೇಷನ್ ಆಗುತ್ತೆ, ನಾಳೆಗೆ ಆಪರೇಷನ್ ಆಗುತ್ತೆ, ನಾಡಿದ್ದು ಅಂತ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಇಷ್ಟು ತನಕ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ವೈದ್ಯರ ಮೂಲದಿಂದ ಮಾಹಿತಿ ಸಿಗ್ತಾ ಇತ್ತು, ಮತ್ತು ಅವ್ರು ಯಾರೋ ಮಾಹಿತಿ ಕೊಡ್ತಾ ಇದ್ರು. ಬಟ್ ಯಾವಾಗಲೂ ಟ್ರೂತ್ ಯಾವುದಕ್ಕೆ ಜಾಸ್ತಿ ಕ್ರೆಡಿಬಿಲಿಟಿ ಇರುತ್ತೆ ಅಂದರೆ ಅವ್ರ ಸಹೋದರ ಮಾತಾಡಿದಾಗ ಅಥವಾ ದರ್ಶನೇ ಮಾತಾಡಿದಾಗ. ಸೊ ಸಹೋದರ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಆಪರೇಷನ್ ಬೇಡ ಅಂತ ಅಂದಿದ್ದಾರೆ ಡಾಕ್ಟರು. ಹೌದು, ಅಂದ್ರೆ ಅವನು ಫಿಸಿಯೋಥೆರಪಿ ನಡೀತಾ ಇದೆ, ರಿಕವರಿ ಆಗ್ತಿದ್ದಾನೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಹೆಂಗೆ ಅಂದ್ರೆ ಇಟ್ಸ್ ಅ ಟ್ರಯಲ್ ಅಂಡ್ ಎರರ್ ಮೆಥಡ್. ಒಬ್ಬೊಬ್ಬರ ಬಾಡಿಗೆ ಒಂದೊಂಥರ, ಈಗ ನಿಮ್ ಬಾಡಿಗೆ ಬೇರೆ ತರ ರಿಯಾಕ್ಟ್ ಆಗುತ್ತೆ ಒಂದು ಟ್ರೀಟ್ಮೆಂಟ್, ನನಗೊಂಥರ ರಿಯಾಕ್ಟ್ ಆಗುತ್ತೆ. ಈಗ ಅವ್ರಿಗೂ ಗೊತ್ತಿಲ್ಲ ದರ್ಶನ್ ಬಾಡಿ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ. ಬಟ್ ಈಗ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅಂಡ್ ಅದು ರಿಕವರಿ ತೋರಿಸ್ತಾ ಇದೆ ದರ್ಶನ್ಗೆ. ಬಟ್ ಹೌದು, ದರ್ಶನ್ಗಾಗಿರೋ L4 L5 ಇದು ಅದು ಒಂದಷ್ಟು ಮಿಲಿಮೀಟರ್ ಜರುಗಿದೆ. ಅದನ್ನ ಕಂಪ್ಲೀಟ್ ಫೈನಲ್ ಸೊಲ್ಯೂಷನ್ ಅದನ್ನ ಆಪರೇಷನ್ ಮಾಡ್ಲೇಬೇಕು. ಅಂದ್ರೆ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಆ ಜಾಗದಲ್ಲಿ ಕೂರಿಸಬೇಕು. ಹಂಗ್ ಕೂರಿಸಿದ್ರೇನೆ ಅದು ಫೈನಲ್, ಅದೇನೆ ಆಪರೇಷನ್ ಮಾಡ್ಲೇಬೇಕು. ಬಟ್ ಫಿಸಿಯೋಥೆರಪಿಲಿ ಹೌದು, ಅದರಿಂದ ಆಗೋ ಇಂಜುರಿಗಳು ಎಲ್ಲೋ ಅದರಿಂದ ಆಗೋ ನೋವುನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ತದೆ. ಈಗ ಅವ್ರು ಕಮ್ಮಿನೂ ಆಗಿದೆ. ಮುಂಚೆಯಿಂದ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತಂದ್ರೆ? ಸಿನಿಮಾಲೇ ಅದು ಆಗಿದ್ದು ಪ್ರಾಬ್ಲಮ್. ಸಾರಥಿ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ L4 L5 ಪ್ರಾಬ್ಲಮ್ ಶುರು ಆಯ್ತು. ಬಟ್ ಈ ಮಟ್ಟಿಗೆ ಆಗಿರ್ಲಿಲ್ಲ. ಬಟ್ ಅದು ಪ್ರಾಬ್ಲಮ್ ಇತ್ತು, ಅದು ಹಂಗೆ ಆಗ್ತಾ ಇತ್ತು. ಆಮೇಲೆ ಫಿಸಿಯೋಥೆರಪಿ, ಎಕ್ಸಸೈಸು ಅದು ಇದು ಮಾಡ್ಕೊಂಡು ಅದರಿಂದ ಇದಿತ್ತು. ಅಂಡ್ ಅದಾದ್ಮೇಲೆ ಸಾರಥಿಯಾಗಿ ಇಷ್ಟು ಬೃಂದಾವನ ಒಂದು 4-5 ಇಯರ್ಸ್ ಆದ್ಮೇಲೆ ಬಂದಿದ್ದು. ಅದ್ರಲ್ಲೂ ಐಸ್ಲ್ಯಾಂಡ್ ಅಲ್ಲಿ ಕುದುರೆ ಓಡಿಸ್ಬೇಕಾದ್ರೆ ಬಿದ್ದಾಗ ತಿರ್ಗಾ ಅದು ಟ್ರಿಗರ್ ಆಯ್ತು ಆ ಪೇನು. ಇಲ್ಲಿ ತಿರ್ಗಾ BGS ಬಂದು ಅಲ್ಲಿ ಒಂದಷ್ಟು ದಿನ ಅಡ್ಮಿಟ್ ಆಗಿ ಅದು ಟ್ರೀಟ್ಮೆಂಟ್ ಎಲ್ಲ ನಡೀತು. ಅದು ಪ್ರಾಬ್ಲಮ್ ಪರ್ಮನೆಂಟ್, ಅದು ಇದ್ದೇ ಇರುತ್ತೆ. ಈ ತರ ಏನಾರ ಒಂದು ಫೈಟ್ ಅಲ್ಲಿ ಬಿದ್ದಾಗ್ಲೋ ಇಲ್ಲೋ ಏನಾರ ಒಂಚೂರು ಈ ಸಡನ್ ಆಗಿ ಒಂದು ಜರ್ಕ್ ಗಿರ್ಕ್ ಸಿಕ್ಕಿದಾಗ ಅದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ನೋಡ್ಬೇಕು ಎಲ್ಲಿವರೆಗೂ ಒಂದು ತಡಿತಾನೆ, ಆಪರೇಷನ್ ಇಲ್ಲದೆ ಎಲ್ಲಿವರೆಗೂ ಕ್ಯಾರಿ ಮಾಡ್ಬೋದು ಅಂತ ಡಾಕ್ಟರ್ ಅಂಡ್ ದರ್ಶನ್ ಬಾಡಿ ಹೇಳುತ್ತೆ.